ಬಹಳಷ್ಟು ಸಲ ನಿಮ್ಗೆ ಗೊತ್ತೋ ಗೊತ್ತಿಲ್ಲದೆ ಯಾವುದೋ ಒಂಥರ ಒಂದು ಲೇಸಿನೆಸ್ ಫೀಲ್ ಆಗುವಂಥದ್ದು, ಅನ್ಈಸಿನೆಸ್, ಅನ್ಮೋಟಿವೇಟೆಡ್, ಹಾಗೆ ಒಂದು ಲೂಪ್ ಆಫ್ ಕ್ರೇವಿಂಗ್ಸ್ ಫೀಲಿಂಗ್ಸ್, ಪ್ರೊಕ್ರಾಸ್ಟಿನೇಷನ್, ಕೆಲವೊಂದು ಕೆಲಸನ ನಾಳೆ ಮಾಡೋಣ ನಾಡಿದ್ ಮಾಡೋಣ ಅಂತ ಅದನ್ನ ಪೋಸ್ಟ್ಪೋನ್ ಮಾಡುವಂಥದ್ದು, ಈ ತರದ ಒಂದು ಆಕ್ಷನ್ಸ್ ಒಳಗಡೆ ಸಿಕ್ಕಾಕೊಂಡಿರ್ತೀರ. ಸೊ ಇದಕ್ಕೆ ಮುಖ್ಯ ಕಾರಣ ಮೈಂಡ್ ಸೆಟ್ ಅಂತ ಹೇಳೋದಾದ್ರೆ, ಇನ್ನೊಂದು ಕಡೆ ನೋಡೋದಾದ್ರೆ ನಮ್ಮ ದೇಹದಲ್ಲಿ ಜನರೇಟ್ ಆಗುವಂತಹ ಒಂದಿಷ್ಟು ಹಾರ್ಮೋನ್ಸ್ಗಳು ಕೂಡ ಇದಕ್ಕೆ ರೀಸನ್ ಆಗತ್ತೆ. ಅದು ಯಾವುದು ಅಂತ ನೋಡೋಣ. ನಮ್ಮ ದೇಹದಲ್ಲಿ ರಿಲೀಸ್ ಆಗುವಂತಹ ಡೋಪಮೈನ್, ಇದನ್ನ ಒಂದು ಮೋಟಿವೇಶನ್ ಮಾಲಿಕ್ಯೂಲ್ ಅಂತ ಹೇಳ್ತಾರೆ. ಸೊ ಈ ಹಾರ್ಮೋನ್ಸ್ ನ ಪ್ರಮಾಣ ಯಾವಾಗ ದೇಹದಲ್ಲಿ ಕಡಿಮೆ ಆಗುತ್ತೆ, ನಿಮ್ಮ ಮೂಡ್ ಒಂಥರ ಮೋಟಿವೇಶನ್ ಇಲ್ಲದೆ ಇರುವಂಥದ್ದು, ಲ್ಯಾಕ್ ಆಫ್ ಫೋಕಸ್, ಇದೆಲ್ಲ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಯಾಕೆ ಡೋಪಮೈನ್ ಲೆವೆಲ್ ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತೆ ಅಂದ್ರೆ, ಮೊದಲನೇದಾಗಿ ನಮ್ಮ ಒಂದು ಎರಾಟಿಕ್ ಲೈಫ್ ಸ್ಟೈಲ್ ಇರುವಂಥದ್ದು, ಒಂದು ಶುಗರಿ ಫುಡ್ ಅನ್ನ ಎಕ್ಸೆಸಿವ್ ಆಗಿ ಕನ್ಸ್ಯೂಮ್ ಮಾಡುವಂಥದ್ದು, ಆಲ್ಕೋಹಾಲ್, ಜಂಕ್ ಫುಡ್ ಕನ್ಸಂಪ್ಷನ್, ಎರಾಟಿಕ್ ಸ್ಲೀಪ್ ಪ್ಯಾಟರ್ನ್ಸ್, ಅದೇ ರೀತಿ ವಿಪರೀತ ಸೋಷಿಯಲ್ ಮೀಡಿಯಾನ ಸ್ಕ್ರೋಲ್ ಮಾಡುವಂಥದ್ದು, ಆನ್ಲೈನ್ ಶಾಪಿಂಗ್, ಇದೆಲ್ಲವೂ ಕೂಡ ಈ ಹಾರ್ಮೋನ್ನ ಪ್ರಮಾಣ ದೇಹದಲ್ಲಿ ಕಡಿಮೆಯಾಗುವ ರೀತಿಯಲ್ಲಿ ಮಾಡ್ತಾ ಹೋಗುತ್ತೆ. ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ ಈ ಡೋಪಮಿನ್ ಲೆವೆಲ್ಸ್ ಅನ್ನ ಬೂಸ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ವೇಕಪ್ ವಿತ್ ದ ಸನ್ಲೈಟ್, ಸೂರ್ಯ ಉದಯ ಆಗುವ ಸಮಯದಲ್ಲಿ ನಾವು ಕೂಡ ಹೇಳ್ಬೇಕು. ಎರಡನೇದಾಗಿ ರೆಗ್ಯುಲರ್ ಆಗಿ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಮೂರನೇದಾಗಿ ನಾವು ಬಳಸುವಂತಹ ಆಹಾರದಲ್ಲಿ ಬನಾನಾ, ನಟ್ಸ್, ಸೀಡ್ಸ್, ಕರ್ಡ್ ಇದನ್ನ ಹೆಚ್ಚಾಗಿ ಬಳಸಿ. ನಾಲ್ಕನೇದಾಗಿ ಒಂದು ಜರ್ನಲಿಂಗ್ ಪ್ರಾಕ್ಟೀಸ್ ಮಾಡಬೇಕು, ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಅನ್ನ ಪ್ರತಿನಿತ್ಯ ಮಾಡಬೇಕಾಗತ್ತೆ. ಐದನೇದಾಗಿ ಅನ್ವಾಂಟೆಡ್ ಈ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡುವಂಥದ್ದು, ವಿಪರೀತ ಗ್ಯಾಡ್ಜೆಟ್ಸ್ಗಳ ಜೊತೆಗೆ ಬಹಳ ಸಮಯವನ್ನು ಕಳೆಯುವಂಥದ್ದು, ಇದನ್ನ ಕಟ್ ಡೌನ್ ಮಾಡಬೇಕು.